ದೀಪಕ್ ಒಂದು ಪ್ರಶ್ನೆ ಇತ್ತು ನಂದು. ಈಗ ಈ ಹಳೆ ಮೈಸೂರು ಭಾಗದ ಕೆಲ ಶಾಸಕರು ಈ ತರ ಮಾತಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ. ಹಿಂಬಾಲಕರು ಒಂದಷ್ಟು ಜನ ಸಿಎಂ ಆಗಬೇಕು ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೋ, ಹಿಂಬಾಲಕರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಿಂದ ರಾಜೀನಾಮೆ ತೆಗೆದುಕೊಳ್ಳಬಾರದು ಅನ್ನೋ ಒಂದು ಕಾರಣಕ್ಕೋ ರಾಜ್ಯದ ಯಾವುದೋ ಮುಖ್ಯಮಂತ್ರಿ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿ ಪಟ್ಟದಿಂದ ಇಳಿದಿದ್ದಾರೆ ಅನ್ನೋ ಇತಿಹಾಸ ನಮ್ಮ ರಾಜ್ಯದಲ್ಲಿ ಇಲ್ಲ. ನಮಗೆ ಗೊತ್ತಿರುವಂತೆ ಯಡಿಯೂರಪ್ಪನವರು ಅವ್ರು ಇಳಿಸಲೇಬಾರದು, ರಾಜೀನಾಮೆ ತಗೊಳ್ಬಾರದು ಅಂತ ಹೇಳಿ ಸ್ವಾಮೀಜಿಗಳ ಕೂಟವೇ ಬಂದು ಕೂತಿತ್ತು ಮನೆ ಮುಂದೆ. ಕೇರ್ ಮಾಡಲಿಲ್ಲ ಬಿಜೆಪಿ, ತೆಗೆದು ಬಿಸಾಕ್ತವ್ರನ್ನ, ನಿರ್ದಾಕ್ಷಿಣ್ಯವಾಗಿ ಬಿಸಾಕ್ತವ್ರನ್ನ ಇದು ನೋಡಿದ್ದೀವಿ ನಾವು. ಈ ಥರದ ಉದಾಹರಣೆ ಬಂದಾಗ ಯಾರೋ ಕುಣಿಗಲ್ ಹೇಳ್ಬಿಟ್ರು, ಯಾರೋ ರಾಮನಗರದವ್ರು ಹೇಳ್ತಾ ಇದ್ದಾರೆ, ಮಾಗಡಿ ಹೇಳ್ತಿದ್ದಾರೆ. ಈ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಡಿಸೈಡ್ ಆಗಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪ್ರವರ್ಧಮಾನಕ್ಕೆ ಬರ್ತಿರೋದು ನಿಜ. ಜೆಡಿಎಸ್ನ ಮತಗಳನ್ನೇ ಕಸಿದುಕೊಂಡು ಕಳೆದ ಚುನಾವಣೆಯಲ್ಲಿ ಹತ್ತಿರ 5% ಮತಗಳನ್ನ ಕಸಿದುಕೊಂಡಿದ್ದು ಇದೇ ಬಿಜೆಪಿ, ಮತಗಳು ಹೋಗಿದ್ದು ಜೆಡಿಎಸ್. ಯಾವತ್ತಿಗೆ ಜೆಡಿಎಸ್ ನವರು ಕೇಸರಿ ಶಾಲಕಕ್ಕೆ ಶುರು ಮಾಡಿದ್ರಲ್ಲ, ಬೇರೆನೆ ಶುರುವಾಯಿತು ಹಳೆ ಮೈಸೂರು ಭಾಗದಲ್ಲಿ. ಭಾಗ 1. ಭಾಗ 2, ಜೆಡಿಎಸ್ಗೂ ಕೂಡ ಅನ್ಯ ಮಾರ್ಗ ಇರಲಿಲ್ಲ. ಅವತ್ತಿಗೆ ಜಾಯಿನ್ ಆಗಿಬಿಟ್ರು, ಅಧಿಕಾರಕ್ಕೆ ಜಾಯಿನ್ ಆದ್ರು, ಸಿದ್ಧಾಂತ ಅಂತ ಅವ್ರು ಹೇಳಿಕೊಂಡು ಬಂದು ಆ ಸಿದ್ಧಾಂತ ತಿಲಾಂಜಲಿ ಇಟ್ಟು ಜಾಯಿನ್ ಆದ್ರು, ಒಂದು ಕಥೆ. ಈಗ ಹಳೆ ಮೈಸೂರು ಭಾಗ ಸಿದ್ದರಾಮಯ್ಯನವರ ಹೊರತಾಗಿ ಒಕ್ಕಲಿಗ ಮುಖಂಡನೊಬ್ಬನಿಗೆ ವೇದಿಕೆ ಕೊಡಕ್ಕೆ ರೆಡಿಯಾಗಿದೆಯಾ ಅಂತ. ರಮಾಕಾಂತ್ ನಮಸ್ತೆ. ವಿಶೇಷವಾಗಿ ಏನಂತಂದ್ರೆ ನಾವು ರಾಜ್ಯದಲ್ಲಿ ನಾವು 2 ತರದ ರಾಜಕಾರಣಗಳನ್ನ ನೋಡ್ತಾ ಇದ್ದೇವೆ. ನಾವೆಲ್ಲ ಗಮನಿಸ್ಕೊಂಡ್ ಬಂದಾಗ ಒಂದು ಐಡಿಯಾಲಜಿಕಲ್ ಪಾಲಿಟಿಕ್ಸ್, ಇನ್ನೊಂದು ಪಾಪ್ಯುಲರ್ ಪಾಲಿಟಿಕ್ಸ್. ಅಂದ್ರೆ ಒಂದು ಸೈದ್ಧಾಂತಿಕ ರಾಜಕಾರಣ ಮತ್ತೆ ಇನ್ನೊಂದು ಜನಪ್ರಿಯ ರಾಜಕಾರಣ. ಇವತ್ತು ಆ ಸೈದ್ಧಾಂತಿಕ ರಾಜಕಾರಣ ಬಹುಪಾಲು ಎಲ್ಲೂ ಕೂಡ ಉಳಿದಿಲ್ಲ, ಮತ್ತೆ ಯಾವ ನಾಯಕರಲ್ಲೂ ಉಳ್ಕೊಂಡಿಲ್ಲ ಅನ್ನುವಂಥದ್ದು ಎಲ್ಲಾ ಪಕ್ಷದ ನಾಯಕರು ಒಪ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ನಾವು ಸೈದ್ಧಾಂತಿಕ ರಾಜಕಾರಣದಲ್ಲಿ ನೆಲೆಯಲ್ಲಿ ನಾನು ನೋಡಿದಂತ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿಗಳ ಬದಲಾವಣೆ ಅಥವಾ ಪಕ್ಷಾಂತರ ಆಗುವಂತದ್ದು, ಪಕ್ಷಗಳು ಮರ್ಜ್ ಆಗುವಂತದ್ದು, ಇವೆಲ್ಲವೂ ಕೂಡ ನಾವು ಅಚ್ಚರಿ ಪಡ್ತಾ ಇದ್ವಿ. ಇವತ್ತು ರಾಜಕಾರಣದಲ್ಲಿ ಏನ್ ಬೆಳವಣಿಗೆ ಆದ್ರೂ ಆಶ್ಚರ್ಯ ಪಡುವಂತ ಸಂಗತಿಗಳೇ ಇಲ್ಲ. ಏನ್ ಬೇಕಾದ್ರೂ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದಕ್ಕೆ. ಒಂದು ಹಳೆ ಮೈಸೂರು ಭಾಗದಲ್ಲಿ ಹೇಳಿದ್ರೆ ಮುಖ್ಯಮಂತ್ರಿಯ ಬದಲಾವಣೆಯ ನಿರೀಕ್ಷೆ ಮಾಡ್ತಾ ಇದೆಯಾ ಹಳೆ ಮೈಸೂರು ಭಾಗದಲ್ಲಿ ಅಂತ ಹೇಳಿ. ಬಹುಶಃ ಮೊನ್ನೆ ಅಷ್ಟೇ ನಾವು ಇದು ವಿಚಾರಗಳನ್ನ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಮೈಸೂರು ಅಥವಾ ಮಂಡ್ಯ ಅಥವಾ ಚಾಮರಾಜನಗರ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಯಾವುದೇ ಶಾಸಕರಾಗಿರ್ಲಿ, ಅದು ಹೊಸ ಶಾಸಕರಾಗಿರ್ಲಿ ಅಥವಾ ಹಿರಿಯ ಶಾಸಕರುಗಳಾಗಿರ್ಲಿ, ಈ ಸಿದ್ದರಾಮಯ್ಯನವರ ನಾಯಕತ್ವವನ್ನ ಬದಲಾಗಬೇಕು ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಹೇಳುವಂತ ನಾಯಕರು ಯಾರು ಕೂಡ ಇಲ್ಲ. ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸುವಂತ ನಾಯಕರುಗಳು ಇದ್ದಾರೆ ಮೈಸೂರು ಭಾಗದಲ್ಲಿ. ಆದ್ರೆ ಅವ್ರು ಯಾರು ಕೂಡ ಗಟ್ಟಿ ಧ್ವನಿಯಲ್ಲಿ ಹೇಳುವಂತ ಪರಿಸ್ಥಿತಿಲಿ ಇಲ್ಲ. ಯಾಕಂದ್ರೆ ಮೈಸೂರು ಮಟ್ಟಿಗೆ ಬಿಜೆಪಿ ಯಾವುದೇ ಎಷ್ಟೇ ಪ್ರಾಬಲ್ಯವನ್ನ ತನ್ನ ಗುರುತಿಸ್ಕೊಂಡಿರ್ಬೋದು, ಮತವನ್ನು ಗುರುತಿಸ್ಕೊಂಡಿರ್ಬೋದು, ಜೆಡಿಎಸ್ ಭದ್ರಕೋಟೆ ಇರ್ಬೋದು, ಆದ್ರೆ ಮೈಸೂರು ಪ್ರಾಂತ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇರುವಂತಹ ವರ್ಚಸ್ಸು, ಜನಪ್ರಿಯತೆ ಮತ್ತೆ ಆ ಪೊಲಿಟಿಕಲ್ ಪವರ್ ಇದೆಯಲ್ಲ, ರಾಜಕೀಯ ಶಕ್ತಿ ಇದೆಯಲ್ಲ, ಅದನ್ನ ಬೇರೆ ಯಾವ ನಾಯಕರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೈಸೂರು ಭಾಗದಿಂದ ಆ ತರದೊಂದು ಗಟ್ಟಿ ಕೂಗು ನನ್ನ ಪ್ರಕಾರ ನಾನು ಇದುವರೆಗೆ ಗಮನಿಸಿರುವಂತದ್ದು ಒಂದೇ ಒಂದು ತನ್ವೀರ್ ಸೇಠ್ ಅವರು ಬದಲಾವಣೆ ಕಾಲ ಬರ್ತದೆ, ಬದಲಾವಣೆ ಆಗ್ಬೇಕು ಅನ್ನೋ ಮಾತನ್ನ ಗಟ್ಟಿಯಾಗಿ ಹೇಳಿದ್ರು. ಹಾಗೆ ಮಂಡ್ಯದಲ್ಲಿ ಕಗ್ಲೂರು ಉದಯ ಅವರಾಗಿರ್ಬೋದು ಅಥವಾ ರವಿಕುಮಾರ್ ಗಾಣಿಗ ಅವರಾಗಿರ್ಬೋದು, ಅವ್ರು ಹೇಳಿದ್ರೆ ಅಲ್ಲಿ ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ಬೇಕಾದಂತ ಅನಿವಾರ್ಯಂತ ಸ್ಥಿತಿ ಇದೆ. ಹಾಗಾಗಿ ಯಾಕಂದ್ರೆ ಅದು ಒಕ್ಕಲಿಗ ಪ್ರಾಬಲ್ಯ. ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅಜಾತ ಶತ್ರು ಅಂತ ಕನ್ಸಿಡರ್ ಮಾಡ್ತೀರಾ ನೀವು? ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೆ ಇರೋಷ್ಟು ಶತ್ರುಗಳು ಯಾರಿಗೂ ಇಲ್ಲ. ನಿಮ್ಗೆ ಸಿದ್ದರಾಮಯ್ಯನವರು ಅಜಾತ ಶತ್ರು ಅಂತ ನಾನು ಹೇಳ್ತಾನೂ ಇಲ್ಲ, ನಾನು ಒಪ್ಕೊಳಕ್ ರೆಡಿ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವರ ಶತ್ರುತ್ವವನ್ನ ಕಟ್ಕೊಳ್ಲಿಕ್ಕೆ, ಸಿದ್ದರಾಮಯ್ಯನವ್ರನ್ನ ಎದುರಾಕೊಳ್ಳುವಂತಹ ಪ್ರಬಲ ನಾಯಕರು ಈ ಭಾಗದಲ್ಲಿ ಕಾಂಗ್ರೆಸ್ ನಲ್ಲಿ ಇಲ್ಲ. ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಸೆಡ್ಡೆ ಹೊಡಿಯಂತವ್ರು ಇಲ್ಲ. ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಹೇಳಿಕೆ ಕೊಡುವಂತವ್ರು ಇಲ್ಲ. ಒಂದ್ ವೇಳೆ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡುವಂತ ಜನಪ್ರತಿನಿಧಿಗಳು, ಗಟ್ಟಿ ಧ್ವನಿಗಳು ಇದಾವೆ ವಿನಃ ಅವ್ರ ವಿರುದ್ಧ ಮಾತಾಡುವಂತ ಯಾವ ನಾಯಕರು ಕೂಡ ಇಲ್ಲಿ ಈ ಮಟ್ಟಕ್ಕೆ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಇಲ್ಲ.